ವೀಕ್ಷಕರೇ, ಈಗ ನಾನು ಗೌರಿಬಿದೂರು ನಗರದ KH ಪುಟ್ಟಸ್ವಾಮಿಗೌಡರ ಒಂದು ಫೌಂಡೇಶನ್ ಶುರುವಾಗ್ತಿರುವಂಥ ಉಚಿತ ಕಂಪ್ಯೂಟರ್ ತರಬೇತಿಯ ಒಂದು ಸೆಂಟರ್ ಹತ್ರ ಇದ್ದೀನಿ. ಸೊ ಇಲ್ಲಿ ಎಷ್ಟು ಬ್ಯಾಚ್ ದಿನಕ್ಕೆ ನಡೀತಾ ಇರ್ತದೆ ಮತ್ತು ಯಾವಾಗಿಂದ ಎಷ್ಟು ಶುರುವಾಗಿದೆ ಅನ್ನೋಂಥ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ನ ನಿಮಗೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ ವೀಕ್ಷಕರೇ. ಬನ್ನಿ. ಎಸ್ ಮೇಡಮ್, ಇಲ್ಲಿ ಪ್ರತಿ ವರ್ಷ ಸಾವಿರ ಮಾಡ್ತಿರೋಂಥ ಒಂದು ತರಬೇತಿ ಕೇಂದ್ರದಲ್ಲಿ ಎಷ್ಟು ಜನ ದಿನಕ್ಕೆ ಬ್ಯಾಚ್ ನಡೀತಾ ಇರ್ತದೆ ಮತ್ತು ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಅಂತ? ಸರ್ ನೈನ್ ಬ್ಯಾಚಸ್ ನಡೀತಿರುತ್ತೆ. ಮಾರ್ನಿಂಗ್ 9ಗೆ ಓಪನ್ ಆಗುತ್ತೆ. ಅದರಲ್ಲಿ 1 ಅವರ್ ಟ್ರೈನಿಂಗ್ ಕೊಡೋದು. ಈವ್ನಿಂಗ್ 6ಗೆ ಕ್ಲೋಸ್ ಆಗುತ್ತೆ. ಪ್ರಸ್ತುತ ಎಷ್ಟು ಮಕ್ಕಳು ದಿನಕ್ಕೆ ಬಂದು ಇಲ್ಲಿ ಟ್ರೈನಿಂಗ್ ತಗೋತಾ ಇದ್ದಾರೆ ಅಂತ? ಈಗ ಪ್ರೆಸೆಂಟ್ ಅಂದರೆ 55 ಬರ್ತಿದ್ದಾರೆ. ರೆಗ್ಯುಲರ್ಗೆ 55. ಮುಖ್ಯವಾಗಿ ಇಲ್ಲಿ ಟ್ರೈನಿಂಗ್ಗೆ ಯಾವ ರೀತಿಯ ಒಂದು ಇದು ಮಾಡಿಕೊಡ್ತಾ ಇದ್ದೀರಾ, ಏನೇನು ಕಲಿಸ್ತಿದ್ದೀರಾ ಅಂತ? ಸರ್ ಬೇಸಿಕ್ಕು 3 ಮಂತ್ ಇರುತ್ತೆ. ಬೇಸಿಕಲ್ಲಿ ಈಗ ನೋಟ್ ಪ್ಯಾಡು, ವರ್ಡ್ ಪ್ಯಾಡು, MS ವರ್ಡು, ಎಕ್ಸೆಲ್ಲು, ನುಡಿ ಹೇಳ್ಕೊಡ್ತೀವಿ. ಪವರ್ ಪಾಯಿಂಟು 3 ಮಂತ್ ಅಷ್ಟೇ ಬರುತ್ತೆ ಕೋಚಿಂಗು. ಮುಖ್ಯವಾಗಿ ಇಲ್ಲಿ MLA ಪುಟ್ಟಸ್ವಾಮಿಗೌಡರ ಒಂದು ಟೀಮಿಂದ ನಿಮಗೆ ಯಾವ ಥರ ಇಲ್ಲಿ ಗೈಡೆನ್ಸ್ ಕೊಡ್ತಿರ್ತಾರೆ ವರ್ಕ್ ಮಾಡೋವಾಗ? ನಿಮ್ಮ ವರ್ಕ್ ಪ್ರೊಸೆಸ್ ಹೆಂಗೆ ನಡೀತಿದೆ ಅನ್ನೋ ರಿಪೋರ್ಟ್ ಯಾವ ಥರ ಕೇಳ್ತಾರೆ ಅಂತ? ಸರ್ ನಮ್ಮದು ಈಗ ಗ್ರೂಪ್ ಮಾಡಿದ್ದೀವಿ, ಫ್ಯಾಕಲ್ಟೀಸ್ ಅಂತಲೇ. ಅದರಲ್ಲಿ ಗ್ರೂಪಲ್ಲೂ ಕ್ವಶನ್ ಕೇಳ್ತಿರ್ತಾರೆ, ಡೈಲಿ ಹೇಗೆ ವರ್ಕ್ ನಡೀತಿದೆ ಅಂತ. ಮತ್ತು ವೀಕ್ಲಿ ಒನ್ಸ್ ಫೋನ್ ಮಾಡ್ತಾರೆ ಆಫೀಸಿಂದನೇ, ಎಷ್ಟು ಜನ ಸ್ಟೂಡೆಂಟ್ ಬಂತಿದ್ದಾರೆ, ಏನೇನು ಕಲ್ತಿದ್ದಾರೆ, ಟೈಮಿಂಗು, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಿರ್ತಾರೆ ಫೋನ್ ಮಾಡಿ. ಅದೇ ಯಾವ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ಬರ್ತಾರೆ? ಸರ್ ಇದು 5 ಹೋಬ್ಳಿ ವೈಸು ಡಿವೈಡ್ ಮಾಡಿರೋದು. ನಮ್ಮದು ಟೌನಿಂದ ಅಂದರೆ ಕಸಬಾ ಕಡೆಯಿಂದ ತುಂಬ ಜನ ಬರ್ತಾರೆ. ಅದರಲ್ಲೂ ಫ್ರೀ ಅಲ್ಲ, ಜಾಸ್ತಿ ಜನ ಜಾಯಿನ್ ಆಗ್ತಿದ್ದಾರೆ. ತುಂಬ ಜನ ಕಲ್ತಿದ್ದಾರೆ, ಬೇರೆ ಕಡೆ ಎಲ್ಲ ಜಾಬ್ಗೆಲ್ಲ ಹೋಗ್ತಿದ್ದಾರೆ. ನಮ್ಮದು ಅಂದರೆ ಈಗ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ತುಂಬ ಕಡೆಯಿಂದ, ತುಂಬ ಹಳ್ಳಿಯಿಂದನೂ ಬರ್ತಿದ್ದಾರೆ. ನಿಂದು ಯಾವ ಊರು ಮತ್ತು ಎಷ್ಟರಿಂದ ಇಲ್ಲಿ ಟ್ರೈನಿಂಗ್ ಬರ್ತಾ ಇದೆಯಾ? ನನ್ನ ಹೆಸರು ಗಗನ. ನಾನು ಗಂಗಸಂದ್ರದಿಂದ ಬರ್ತಿದ್ದೀನಿ. 3 ವೀಕ್ಸಿಂದ ಟ್ರೈನಿಂಗ್ ಬರ್ತೀನಿ. ಸೆಕೆಂಡ್ PU ಕಂಪ್ಲೀಟ್ ಆಯಿತು. ಇಲ್ಲಿ ಬಂದಿರೋದ್ರಿಂದ ಎಷ್ಟು ಅನುಕೂಲ ಆಗ್ತಾಯಿದೆ ಕಂಪ್ಯೂಟರ್ ಟ್ರೈನಿಂಗ್ ತಗೋತಾ ಇರೋದ್ರಿಂದ? ಅನುಕೂಲ ಜಾಸ್ತಿನೇ ಆಗ್ತಿದೆ. ನನ್ನ ಹೆಸರು ಅರ್ಚನಾ ವಿಬಿ ಅಂತ. ವಿರುಪ್ಸಂದ್ರ ಗ್ರಾಮದಿಂದ ಬರ್ತಾ ಇರೋದು. ನಾವು 3 ವೀಕ್ಸಿಂದ ಬರ್ತಿದ್ದೀನಿ. ಬೇಸಿಕ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮ್ಯಾಮ್. ನಮಗೆ ಬರ್ದಿರೋ ಎಲ್ಲ ಹೇಳ್ಕೊಡ್ತಾರೆ. ಡೌಟ್ಸ್ ಬಂದರೆ ಹೇಳ್ಕೊಡ್ತಾರೆ. ಮತ್ತು ಕಂಪ್ಯೂಟರ್ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ, ಈಗ ಸ್ವಲ್ಪ ಅರ್ಥ ಆಗ್ತೈತೆ. ಅನುಕೂಲ ಆಗ್ತಿದೆ. ನಾವು ಎಲ್ಲಿಗೋದ್ರೂ ಯೂಸ್ ಮಾಡ್ಬೋದು ಕಂಪ್ಯೂಟರ್ಸ್ ಬಗ್ಗೆ. ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನ್ನ ಹೆಸರು ಮೌನಿಕಾ. ನಾನು ಸಿದ್ದೇನಹಳ್ಳಿಯಿಂದ ಬರ್ತಾ ಇರೋದು. ನಾನು 15 ಡೇಸಿಂದ ಬರ್ತಾ ಇದ್ದೀನಿ. ಕಂಪ್ಯೂಟ್ರ್ ಬಗ್ಗೆ ನಮಗೇನು ಮೊದಲು ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಯಾವ ಥರ ಆನ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ನಮಗೆ ಗೊತ್ತಾಗಿದ್ದು. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಬೇಸಿಕ್ ಮ್ಯಾಮ್. ಅಂಬಿಕಾ ಸರ್, ಸಿದ್ದೇನಹಳ್ಳಿ. ಈಗ ಸೆಕೆಂಡ್ PUC. ಎಸ್ ಸರ್. ನಾನು ಎಲ್ಲ ಟೈಪಿಂಗು ಬೇಸಿಕ್ ಎಲ್ಲ. ನನ್ನ ಹೆಸರು ಪಾರ್ವತಿ. ಸಿದ್ದೇನಹಳ್ಳಿಯಿಂದ ಬಂದಿದ್ದೀನಿ. ಬೇಸಿಕ್ ಕಲ್ತ್ಕೊತಾ ಇದ್ದೀನಿ. ವರ್ಕ್ ಪ್ಯಾಡ್, ನೋಟ್ ಪ್ಯಾಡ್ ಎಲ್ಲ ಕಲಿಸಿದ್ದಾರೆ. ಚೆನ್ನಾಗಿ ವರ್ಕ್ ಮಾಡಿಸ್ತಿದ್ದಾರೆ. ವೀಕ್ಷಕರೇ, ಈಗ ತಾವು ನೋಡಿದಾಗೆ ಇಲ್ಲಿಗೆ ಬಂದಿರುವಂಥ ಮಕ್ಕಳು ಮೋಸ್ಟ್ ಆಫ್ ಗ್ರಾಮೀಣ ಭಾಗದಿಂದ ಬಂದಿರುವಂಥ ಒಂದು ವಿದ್ಯಾರ್ಥಿಗಳಾಗಿದ್ದಾರೆ. ಜೊತೆಗೆ ಇಲ್ಲಿ ಕಂಪ್ಯೂಟ್ರ್ ನಾಲೆಡ್ಜ್ ತುಂಬ ಕಡಿಮೆ ಇರುವಂಥವ್ರು, ಆಮೇಲೆ ಏನು ಗೊತ್ತಿರೋ ವಿದ್ಯಾರ್ಥಿಗಳು ಬಂದು ಇಲ್ಲೊಂದು ಕಂಪ್ಯೂಟರ್ ತರಬೇತಿ ತಗೊಳ್ತಾ ಇರೋದು ಮುಖ್ಯವಾಗಿ ಇದು ವಿಶೇಷ ಆಗಿದೆ. ಮತ್ತು ತುಂಬ ಫ್ರೀ ಆಫ್ ಕಾಸ್ಟಲ್ಲಿ ಇದು ಫ್ರೀ ಆಫ್ ಒಂದು ಇದರಲ್ಲಿ ಮಾಡ್ತಿರೋದ್ರಿಂದ ತುಂಬ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಆಗ್ತಿದೆ. ಮುಂದೆ ಅವರ ಒಂದು ಜೀವನ ರೂಪಿಸುವಲ್ಲಿ ಒಂದು ಕಂಪ್ಯೂಟರ್ ತರಬೇತಿ ಉತ್ತಮವಾದ ಒಂದು ಮಾರ್ಗಸೂಚಿ ಆಗಲಿದೆ ಅಂತ ಕೂಡ ನಾವು ಹೇಳ್ಬೋದು. ಸೊ MLA ಪುಟ್ಟಸ್ವಾಮಿಗೌಡರು ಈ ಒಂದು ಕಾರ್ಯಕ್ರಮ ರೂಪಿಸಿರೋದು ನಿಜಕ್ಕೂ ಒಂದು ಒಳ್ಳೆ ರೀತಿಯ ಡೆವಲಪ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು ವೀಕ್ಷಕರೇ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.